ದಿಲ್ಲಿ ದಾಳಿ, ಮೋದಿ ನಿಗೂಢ ನಡೆ. 3 ದಿನ ಕಳೆದ್ರೂ ಪಾಕ್ ಹೆಸರೇ ಇಲ್ಲ. ಯುದ್ಧ ಘೋಷಣೆ, ಸ್ಟ್ರಾಟಜಿಕ್ ತಾಳ್ಮೆ. ಮೋದಿ ಮೌನದ ಹಿಂದಿನ ಮರ್ಮ ಏನು? ನಮಸ್ಕಾರ ಸ್ನೇಹಿತರೆ. ಭೀಕರ ದಿಲ್ಲಿ ಸ್ಫೋಟ ನಡೆದು 3 ದಿನ ಕಳೆದು ದಾಟು ಹೋಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಈ ರಣಹಿಡಿ ಕೆಲಸ ಯಾರು ಮಾಡಿದ್ದು ಅನ್ನೋದಕ್ಕೆ ಯಾರಿಗೂ ಡೌಟ್ ಇಲ್ಲ. ತನಿಖೆಯಲ್ಲಿ ಸಿಗ್ತಿರೋ ಪ್ರತಿಯೊಂದು ಸಾಕ್ಷ್ಯಗಳು ಪಾಕ್ ಅಂತ ಸಾರಿ ಹೇಳ್ತೇವೆ. ನಿಜ, ಸ್ಫೋಟ ಮಾಡ್ಕೊಂಡವನು, ಸಿಕ್ಕಿರೋ ಇತರ ಡಾಕ್ಟರ್ಗಳು, ಆ ಮಾಡ್ಯೂಲ್ನವರು ಎಲ್ಲ ಭಾರತೀಯರೇ ಇದ್ದಾರೆ. ಆದ್ರೆ ಹ್ಯಾಂಡ್ಲರ್ಗಳು ಎಲ್ಲಿದ್ರು? ಪಾಕಿಸ್ತಾನದಲ್ಲಿ ಇದ್ರು. ಅದು ಬಹುತೇಕ ಸ್ಪಷ್ಟ ಆಗ್ತಾ ಇದೆ. ಸ್ಪಷ್ಟ ಆಗೋಕೆ ಅನುಮಾನ ಏನ್ ಜಾಸ್ತಿ ಇಲ್ಲ. ಪ್ರತಿ ದಾಳಿಗಳನ್ನ ಕೂಡ ಪಾಕೇ ಮಾಡಿಸೋದು, ಹಿಂಗೆ ಮಾಡಿಸುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಆದ್ರೆ ಈ ಸಲ ನಮ್ಮ ಕೇಂದ್ರ ಸರ್ಕಾರ ಇದುವರೆಗೂ ಒಂದೇ ಒಂದು ಬಾರಿನೂ ಅಫಿಷಿಯಲ್ ಆಗಿ ಪಾಕ್ ಹೆಸರನ್ನ ತೆಗೆದಿಲ್ಲ. ದಿಲ್ಲಿ ಸ್ಫೋಟದ ರೂವಾರಿ ಕಳ್ಳ ಪಾಕೆ ಅಂತ ಬ್ಲೇಮ್ ಇದುವರೆಗೂ ಮಾಡಿಲ್ಲ. ಇಸ್ಲಾಮಾಬಾದ್ ನಲ್ಲಿ ಟಿಟಿಪಿ ನಡೆಸಿದ ಸ್ಫೋಟವನ್ನ 10 ಗಂಟೆಯಲ್ಲಿ ರಬ್ಬರ್ ಸ್ಟ್ಯಾಂಪ್ ಪ್ರಧಾನಿ ಶಹಬಾಜ್ ಶರೀಫ್ ಭಾರತ ಇದರ ಹಿಂದೆ ಇದೆ ಅನ್ನೋ ಹೇಳಿಕೆ ಕೊಟ್ರು. ಆದ್ರೆ ಭಾರತ ಇನ್ನೂ ಕೂಡ ಪಾಕ್ ಹೆಸರನ್ನ ತೆಗೆದಿಲ್ಲ. ಹಾಗಿದ್ರೆ ಮೋದಿ ಸರ್ಕಾರದ ಈ ಮೌನಕ್ಕೆ ಕಾರಣ ಏನು? ಪಾಕ್ ಹೆಸರನ್ನ ಅಫಿಷಿಯಲಿ ಯಾಕೆ ಅನೌನ್ಸ್ ಮಾಡ್ತಿಲ್ಲ? ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ಪ್ರತಿ ಉಗ್ರ ದಾಳಿ ಕೂಡ ಆಕ್ಟ್ ಆಫ್ ವಾರ್, ಅಂದ್ರೆ ಯುದ್ಧದ ಕ್ರಮ. ಅದು ಉಗ್ರ ದಾಳಿ ಮಾಡಿದ್ರೆ ಯುದ್ಧಕ್ಕೆ ಬಂದಂಗೆ ನಾವು ಕನ್ಸಿಡರ್ ಮಾಡ್ತೀವಿ. ಮತ್ತು ಸೇನೆ ಮತ್ತು ಉಗ್ರರ ನಡುವೆ ಯಾವುದೇ ವ್ಯತ್ಯಾಸ ಮಾಡಲ್ಲ ಪಾಕಿಸ್ತಾನದಲ್ಲಿ ಮುಂದೆ ಅನ್ನೋ ಘೋಷಣೆಯನ್ನ ಭಾರತ ಮಾಡಿತ್ತು, ಮೋದಿ ಸರ್ಕಾರ ಮಾಡಿತ್ತು. ಅಷ್ಟು ಮಾತ್ರ ಅಲ್ಲ, ದಾಳಿ ಆಗ್ತಾ ಇದ್ದ ಹಾಗೆ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರಿನ ನಮ್ಮ ಪಾಲನ ಕೊಡಲ್ಲ, ನಾವು ಇನ್ಮೇಲೆ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳಿ ಒಪ್ಪಂದವನ್ನೇ ಅಮಾನತು ಮಾಡಿತ್ತು ಭಾರತ. ಜೊತೆಗೆ ಒಂದಷ್ಟು ಪಾಕಿಸ್ತಾನಿ ಅಧಿಕಾರಿಗಳನ್ನ ಭಾರತದಿಂದ ಹೊರ ಹಾಕೋ ನಿರ್ಧಾರವನ್ನ ಕೂಡ ಭಾರತ ಮಾಡಿತ್ತು. ಆದ್ರೆ ಈಗ ಯಾಕೆ ಏನು ಪಾಕ್ ಬಗ್ಗೆ ಮಾತಾಡ್ತಿಲ್ಲ? ಅಥವಾ ಪಾಕ್ ಗಮನಕ್ಕೆ ಬಾರದಂತೆ ದೊಡ್ಡ ಏಟು ಕೊಡೋಕೇನಾದ್ರೂ ಸರ್ಕಾರ ಕಾಯ್ತಾ ಇದೆಯಾ? ಅಥವಾ ತಾನು ಮಾಡಿದ್ದ ಆ ಘೋಷಣೆ, ಉಗ್ರ ದಾಳಿ ಆದ್ರೆ ಯುದ್ಧ ಅಂತ ಕನ್ಸಿಡರ್ ಮಾಡ್ತೀವಿ ಅನ್ನೋ ಘೋಷಣೆ, ಅದು ಪಾಕ್ ಹೆಸರನ್ನ ಕೂಡಲೇ ತೆಗೆದೇ ಇರೋ ತರ ಮೋದಿ ಸರ್ಕಾರವನ್ನ ತಡೀತಾ ಇದೆಯಾ? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಮೆಂಬರ್ ಓನ್ಲಿ ವಿಡಿಯೋಸ್, ವೀಕ್ಲಿ ಬಿಸ್ ನ್ಯೂಸ್, ಮಂತ್ಲಿ ಕರೆಂಟ್ ಅಫೇರ್ಸ್, ಕರೆಂಟ್ ಪವರ್ ಪ್ರೋಗ್ರಾಮ್ ಮತ್ತು ಮೆಂಬರ್ ಓನ್ಲಿ ಲೈವ್ ಇದೆಲ್ಲದರ ಆಕ್ಸೆಸ್ ಪಡೆಯೋಕೆ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಜಾಯಿನ್ ಆಗ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಕ್ಷಣದಲ್ಲೇ ಏಟು. ದಿಲ್ಲಿ ದಾಳಿಗೆ ಮೋದಿ ಸರ್ಕಾರ ಯಾಕೆ ಪಾಕ್ನ ಅಧಿಕೃತವಾಗಿ ಹೊಣೆಗಾರನನ್ನಾಗಿ ಇನ್ನೂ ಮಾಡ್ತಿಲ್ಲ ಅಂತ ಕೇಳ್ತಿರೋದಕ್ಕೂ ಕೂಡ ಕಾರಣ ಇದೆ. ಯಾಕಂದ್ರೆ ಇಷ್ಟು ದಿನ ಮೋದಿ ಸರ್ಕಾರ ಅಷ್ಟು ಅಗ್ರೆಸಿವ್ ಆಗಿ, ಅಷ್ಟು ಕ್ವಿಕ್ ಆಗಿ ಭಯೋತ್ಪಾದಕ ದಾಳಿಗಳಿಗೆ ಪ್ರತಿಕ್ರಿಯೆ ಕೊಡ್ತಾ ಇತ್ತು. ಪಾಕ್ನ ರಣಹೇಡಿತನ ಜಾಹೀರು ಮಾಡ್ತಾ ಇತ್ತು. ಬೇಕಿದ್ರೆ ನೀವೇ ನೋಡಿ. 2015ರ ಉಧಂಪುರ್ ದಾಳಿ ಅದೇ ಕ್ಷಣನೇ ಪಾಕ್ ಹೆಸರನ್ನ ಹೇಳಿತ್ತು. 2016ರ ಪಠಾಣ್ ಕೋಟ್ ಏರ್ ಬೇಸ್ ದಾಳಿ 2 ದಿನದಲ್ಲಿ ವಿದೇಶಾಂಗ ಇಲಾಖೆ ಹೇಳಿಕೆ ರಿಲೀಸ್ ಮಾಡಿತ್ತು. ಪಾಕ್ ಕೈವಾಡವನ್ನ ಬಯಲು ಮಾಡಿತ್ತು. ಇನ್ಫ್ಯಾಕ್ಟ್ ಅದು ಕೂಡ ತುಂಬಾ ಬೋಲ್ಡ್ ಹೇಳಿಕೆ. ಯಾಕಂದ್ರೆ ಅದೇ ತಾನೇ ಮೋದಿ ಭಾರತ ಪಾಕ್ ಸಂಬಂಧ ಸುಧಾರಿಸುವ ನಿಟ್ಟಿನಲ್ಲಿ ವಿದೇಶಿ ಪ್ರವಾಸ ಮುಗಿಸಿ ವಾಪಸ್ ಬರುವಾಗ ಅಫ್ಘಾನಿಸ್ತಾನದಲ್ಲಿ ಒಂದು ಸ್ಟಾಪ್ ಕೊಟ್ಟು ಬಂದಿದ್ರು. ಆದರೆ ಒಂದೇ ವಾರದಲ್ಲಿ ಪಾಕ್ ತನ್ನ ಬುದ್ಧಿ ತೋರಿಸಿ ಈ ಕೃತ್ಯವನ್ನು ಮಾಡಿತ್ತು. ಅದೇ ವರ್ಷ ಸೆಪ್ಟೆಂಬರ್ ಉರಿ ದಾಳಿ 24 ಗಂಟೆಯಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಸಾರ್ವಜನಿಕವಾಗಿ ಪಾಕ್ನ ಕಂಡಮ್ ಮಾಡಿದ್ರು. 2019ರ ಪುಲ್ವಾಮಾ ದಾಳಿ ಅಗೇನ್ ಒಂದೇ ದಿನದಲ್ಲಿ ಪಾಕ್ ಹೆಸರನ್ನ ಭಾರತ ಸರ್ಕಾರ ತೆಗೆದಿತ್ತು. ಹೀಗೆ ಪಹಲ್ಗಾಮ್, ನಗ್ರೋಟಾ, ರಜೌರಿ, ಅಮರ್ನಾಥ್ ಯಾತ್ರೆ, ನೀವು ಯಾವುದೇ ಉಗ್ರ ದಾಳಿ ತಗೊಳ್ಳಿ, ಪಾಕ್ ಹೆಸರನ್ನ ಕಾಲ್ಔಟ್ ಮಾಡೋಕೆ ಮೋದಿ ಸರ್ಕಾರ ಜಾಸ್ತಿ ಟೈಮ್ ತಗೊಳ್ಳಿಲ್ಲ. 2 ಡೇಸ್ಗಿಂತ ಜಾಸ್ತಿ ತಗೊಂಡಿಲ್ಲ. ಹಲವು ಬಾರಿ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲೇ ಇಡೀ ವಿಶ್ವಕ್ಕೆ ಪಾಕ್ ಕಪಟತನವನ್ನ ಸಾರಿ ಹೇಳಿದೆ. ಆದ್ರೆ ಈಗ ದಾಳಿ ನಡೆದು 3 ದಿನ ಕಳೆದಿದೆ. ಆದ್ರೆ ಇನ್ನೂ ಕೂಡ ಅಫಿಷಿಯಲ್ ಆಗಿ ಪಾಕ್ ಹೆಸರನ್ನ ಹೇಳಿಲ್ಲ. ಕೇವಲ ರೈಲ್ವೆ ರಾಜ್ಯ ಖಾತೆ ಸಚಿವ ರವನೀತ್ ಸಿಂಗ್ ಬಿಟ್ಟು ಮಾತ್ರ ಒಂದ್ಸಲ ಮೀಡಿಯಾದವರು ಪಾಕಿಸ್ತಾನದ ಕೈವಾಡನ ಅಂತ ಕೇಳಿದಾಗ, ಹೌದು, ಇನ್ಯಾರ ಕೈವಾಡ ಇರುತ್ತೆ, ಪಾಕಿಸ್ತಾನದ ಕೈವಾಡ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿ ಅಫಿಷಿಯಲ್ ಬ್ರೀಫಿಂಗ್ಸ್ ಅಲ್ಲಿ, ಸ್ಟೇಟ್ಮೆಂಟ್ಸ್ ಅಲ್ಲಿ, ಪ್ರೆಸ್ ರಿಲೀಸ್ ಗಳಲ್ಲಿ ಎಲ್ಲೂ ಕೂಡ ಪಾಕ್ ಹೆಸರಿನ ಉಲ್ಲೇಖವೇ ಬರ್ತಾ ಇಲ್ಲ. ಭೂತಾನ್ನಲ್ಲೂ ಕೂಡ ಮೋದಿ ಮಾತನಾಡಿದ್ರು. ಅವರು ಸೀರಿಯಸ್ ವಾರ್ನಿಂಗ್ ಕೊಡ್ತಿದ್ದಾರೆ. ಮೋದಿ, ಅಮಿತ್ ಶಾ ಎಲ್ಲರೂ ಕೂಡ ಲಾಸ್ಟ್ ಟೈಮ್ ತರನೇ ಈ ಪಿತೂರಿ ಹಿಂದಿರೋ ಯಾರೊಬ್ಬರನ್ನು ನಾವು ಸುಮ್ಮನೆ ಉಳಿಸಲ್ಲ ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವರು ಕೂಡ ಇದೇ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಸಭೆ ನಡೆಸಿ ಪ್ರೆಸ್ ರಿಲೀಸ್ ಕೂಡ ಬಂದಿದೆ. ಅಲ್ಲೂ ಕೂಡ ಪಾಕ್ ಹೆಸರು ಉಲ್ಲೇಖ ಇಲ್ಲ. ದೇಶ ವಿರೋಧಿ ಶಕ್ತಿಗಳು ರಣಹೇಡಿ ಕೃತ್ಯ ಎಸಗಿದ್ದಾರೆ, ಅವರಿಗೆ ಹಾರ್ಶ್ ಪನಿಷ್ಮೆಂಟ್ ಸಿಗುತ್ತೆ, ನಮ್ಮ ಭದ್ರತಾ ಪಡೆಗಳ ಸಿಟ್ಟನ್ನು ಅವರು ನೋಡ್ತಾರೆ ಅಂತ ಹೇಳಿ ರಣಾಕ್ರೋಶ ಇದೆ. ಆದರೆ ಪಾಕ್ ಹೆಸರು ಇಲ್ಲ. ಯಾಕೆ ಮೋದಿ ಸರ್ಕಾರ ಪಾಕ್ ಹೆಸರನ್ನು ತಗೊಳ್ಳೋಕೆ ಯಾಕೆ ತಡ ಮಾಡ್ತಿದೆ? ಇದಕ್ಕೆ ನಾನಾ ವಿಶ್ಲೇಷಣೆ ಮತ್ತು ಕಾರಣಗಳನ್ನ ಈಗ ಕೊಡಲಾಗ್ತಿದೆ. ಯುದ್ಧ ಘೋಷಣೆ. ಕೆಲ ಜಾಗತಿಕ ಥಿಂಕ್ ಟ್ಯಾಂಕ್ಗಳು ಭಾರತ ಈ ರೀತಿ ಡಿಲೇ ಮಾಡ್ತಿರೋದಕ್ಕೆ ಕೊಡ್ತಿರೋ ಮೊದಲ ಕಾರಣ ಆಪರೇಷನ್ ಸಿಂಧೂರ್ ನಂತರ PM ನರೇಂದ್ರ ಮೋದಿ ಮತ್ತು ಭಾರತ ಸರ್ಕಾರ ಏನ್ ಹೇಳಿದ್ರು, ಸೀಸ್ ಫೈರ್ ಆದ ನಂತರ ಏನ್ ಹೇಳಿದ್ರು, ಇನ್ಮೇಲೆ ಭವಿಷ್ಯದಲ್ಲಿ ಯಾವುದೇ ಉಗ್ರ ದಾಳಿ ನಡೆದ್ರೂ ಕೂಡ ಭಾರತ ಅದನ್ನ ಯುದ್ಧದ ಕ್ರಮ, ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸುತ್ತೆ. ನಾವಿನ್ಮೇಲೆ ಭಯೋತ್ಪಾದಕರು ಮತ್ತು ಅದರ
ಸ್ಟೇಟ್ ಸ್ಪಾನ್ಸರ್ಸ್ ಅನ್ನ, ಅಂದ್ರೆ ಪಾಕಿಸ್ತಾನ ಸೇನೆ ಸರ್ಕಾರ ಅವ್ರನ್ನ ಬೇರೆ ಬೇರೆ ನೋಡಲ್ಲ, ಅವರೇ ಮಾಡಿದ್ದು ಅಂತ ಪರಿಗಣಿಸ್ತೇವೆ, ಯುದ್ಧ ಅಂತ ಹೇಳಿ ಪರಿಗಣಿಸ್ತೇವೆ, ನಾವು ಅದೇ ರೀತಿ ರೆಸ್ಪಾನ್ಸ್ ಕೊಡ್ಬೇಕಾಗತ್ತೆ, ಅವ್ರಿಗೆ ತಿರುಗೇಟನ್ನ ಹಂಗೆ ಕೊಡ್ಬೇಕಾಗತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಪಾಕಿಸ್ತಾನಕ್ಕೆ ಭಯ ಹುಟ್ಟಾಕೋ ರೀತಿ ಉದ್ದೇಶವನ್ನ ಹೊಂದಿದ್ದ ಹೇಳಿಕೆ ಅದು. ಈಗ ಸೆಕ್ಯೂರಿಟಿ ಥಿಂಕ್ ಟ್ಯಾಂಕ್ಗಳು ಮೋದಿ ಸರ್ಕಾರದ ಇದೇ ಹೇಳಿಕೆ ಕೈ ಕಟ್ಟಿ ಹಾಕಿದೆ ಅಂತೆಲ್ಲ ಕೆಲವರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಸೌತ್ ಏಷ್ಯಾ ಟೆರರಿಸಂ ಪೋರ್ಟಲ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಜಯ್ ಸಾಹ್ನಿ, ಭಾರತ ಸರ್ಕಾರ ಆಕ್ಟ್ ಆಫ್ ವಾರ್ ಅನ್ನೋದನ್ನ ಸರಿಯಾಗಿ ಡಿಫೈನ್ ಮಾಡದೆ ರಾಜಕೀಯ ಲಾಭಕ್ಕೋಸ್ಕರ ದೂರದೃಷ್ಟಿ ಇಲ್ಲದ ಹೇಳಿಕೆ ಕೊಟ್ಟಿತ್ತು, ಈಗ ತನ್ನದೇ ಹೇಳಿಕೆಯಲ್ಲಿ ಬಂದಿಯಾಗಿದೆ ಅಂತ ಟೀಕೆ ಮಾಡಿದ್ದಾರೆ. ಸೌತ್ ಏಷ್ಯಾ ಅನಲಿಸ್ಟ್ ಮೈಕಲ್ ಕುಗಲ್ಮನ್ ಇವರು ಕೂಡ ಸರ್ಕಾರ ಈಗ ಮುಂದೆ ಬಂದು ಇದು ಪಾಕ್ ನಡೆಸಿದ ಭಯೋತ್ಪಾದಕ ಕೃತ್ಯ ಅಂತ ಅನೌನ್ಸ್ ಮಾಡಿದ್ರೆ ಸ್ಟ್ರಾಟಜಿಕಲಿ ಮತ್ತು ಪೊಲಿಟಿಕಲಿ ಸರ್ಕಾರ ದೊಡ್ಡ ಒತ್ತಡಕ್ಕೆ ಒಳಗಾಗಬೇಕಾಗತ್ತೆ, ಭಾರತ ಏನಾದರೂ ದೊಡ್ಡ ಕ್ರಮನೇ ಕೈಗೊಳ್ಳಬೇಕಾಗತ್ತೆ, ಹೀಗಾಗಿ ತನ್ನದೇ ಪಾಲಿಸಿ ಭಾರತದ ಕೈ ಕಟ್ಟಿ ಹಾಕಿದೆ ಅಂತ ಹೇಳಿದ್ದಾರೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ ಸೇರಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಎಲ್ಲಾ ಜಾಗಗಳಿಗೆ ಹೋಗೋದು ಕೂಡ ಇರುತ್ತೆ. ಹೊರಡೋ ದಿನ 10 ಡಿಸೆಂಬರ್ 2025. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಂಡಮಾನ್ ಟೂರ್ ನ ಟಿಕೆಟ್ ಅನ್ನ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅಂದ್ರೆ ಇವ್ರ ಪ್ರಕಾರ, ಇವರ ವಿಶ್ಲೇಷಣೆ ಏನು ಅಂತ ಹೇಳಿದ್ರೆ, ಭಾರತ ಒಂದು ವೇಳೆ ಈಗ ದಿಲ್ಲಿ ಸ್ಫೋಟವನ್ನ ಪಾಕ್ ಮಾಡಿದೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರೆ ದೇಶದಲ್ಲಿ ಪಾಕ್ ವಿರುದ್ಧ ಯುದ್ಧ ಮಾಡಬೇಕು ಅನ್ನೋ ದೊಡ್ಡ ಕೂಗು ಶುರುವಾಗುತ್ತೆ. ಸರ್ಕಾರದ ಬೆಂಬಲಿಗರು, ಮೋದಿ ಬೆಂಬಲಿಗರು, ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ, ಜೊತೆಗೆ ದೇಶದ ಓವರ್ ಆಲ್ ಪಾಪ್ಯುಲೇಷನ್ ಕೂಡ ಹೊಡೀರಿ ಮತ್ತೆ ಪಾಕಿಸ್ತಾನಕ್ಕೆ ಅಂತ ಕೇಳೋಕ್ ಶುರು ಮಾಡ್ತಾರೆ. ಆದ್ರೆ ಭಾರತದಂತ ರಾಷ್ಟ್ರ ಆ ರೀತಿ ಮನಸೋ ಇಚ್ಛೆ ಯುದ್ಧ ಮಾಡಕ್ ಆಗಲ್ಲ, ಅದಕ್ಕೆ ಅಧಿಕೃತವಾಗಿ ಹೇಳ್ತಿಲ್ಲ ಅನ್ನೋದು ಇವರ ವಿಶ್ಲೇಷಣೆ. ಆದ್ರೆ ಇದು ಒಂದು ವಲಯದ ವಿಶ್ಲೇಷಣೆ ಮಾತ್ರ. ಪಾಕಿಸ್ತಾನದ ಹೆಸರು ತಗೊಳ್ಳದಿರೋದಕ್ಕೆ ಸ್ಟ್ರಾಟಜಿಕ್ ಕಾರಣಗಳು ಕೂಡ ಇರೋ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಬಾರಿ ನಡೆದ ದಾಳಿಯ ಸ್ವರೂಪ ಮತ್ತು ಅದರಲ್ಲಿ ಸಿಕ್ಕದಂತ ಉಗ್ರರು, ಸಿಕ್ಕಾಕೊಂಡವರು ಮತ್ತು ಜಾಗ, ಇದು ಕೂಡ ಕಾರಣ ಅನ್ನೋ ವಿಶ್ಲೇಷಣೆ ಇದೆ. ಯಾಕೆ ಹೆಸರು ಹೇಳ್ತಿಲ್ಲ? ಮೊದಲನೇದು, ಭಾರತ ಪಾಕ್ ತರ ಪುಡಾರಿ ರಾಷ್ಟ್ರ ಅಲ್ಲ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಏನೇ ಆರೋಪ ಮಾಡಿದ್ರು ಎವಿಡೆನ್ಸ್ ಇಟ್ಟು ಮಾತಾಡುತ್ತೆ. ಈಗ ಕೂಡ ತನಿಖೆ ನಡೀತಾ ಇದೆ. NIA, ATS ಹಾಗೆ ದಿಲ್ಲಿ, ಹರಿಯಾಣ, UP ಪೊಲೀಸರು ಸೇರಿದ ಹಾಗೆ ಅನೇಕ ತನಿಖಾ ಸಂಸ್ಥೆಗಳು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಅದರಲ್ಲಿ ಪಾಕ್ ಕೈವಾಡಕ್ಕೆ ಸಾಲಿಡ್ ಸಾಕ್ಷ್ಯ ಎಮರ್ಜ್ ಆಗಬೇಕು. ಯಾಕಂದ್ರೆ ಪಹಲ್ಗಾಮ್ ದಾಳಿಯಲ್ಲಿ ನೇರ ಪಾಕ್ ಉಗ್ರರೇ ಪಾಲ್ಗೊಂಡಿದ್ರು. ಅವರ ಇಮೇಜಸ್ ಕೂಡ ಹೊರ ಬಂದಿದ್ವು, ಫೇಸ್ ಕಟ್ ಎಲ್ಲ ರಿವೀಲ್ ಆಗಿತ್ತು. ಆದ್ರೆ ಈ ಸಲ ಹಾಗಲ್ಲ. ಈ ಬಾರಿ ಸಿಕ್ಕಾಕೊಂಡು ಅರ್ಧ ಡಜನ್ ಡಾಕ್ಟರ್ಗಳು, ಅದು 1 ಡಜನ್ಗೆ ರೀಚ್ ಆಗ್ತಾ ಇದೆ ಈಗ ಒಟ್ಟು ಉಗ್ರರ ಸಂಖ್ಯೆ. ಅದರಲ್ಲಿ ಅರ್ಧ ಡಜನ್ ಡಾಕ್ಟರ್ಗಳೇ ಇದ್ದಾರೆ. ಎಲ್ಲರೂ ಭಾರತೀಯರು, ಭಾರತದಲ್ಲಿ ಓದಿ, ಈ ನೆಲದಲ್ಲಿ ಉಂಡು ತಿಂದು ಗಾಳಿಯನ್ನ ಸೇವಿಸಿ, ಈ ನೆಲದಲ್ಲಿ ಫೆಸಿಲಿಟಿಗಳನ್ನ ಬಳಸ್ಕೊಂಡು ಪ್ರೈಮರಿ ಸ್ಕೂಲ್ ಓದಿ, ಹೈಸ್ಕೂಲ್ ಓದಿ, PUC ಮಾಡಿ, MBBS ಮಾಡಿ, MD ಎಲ್ಲ ಮಾಡಿದಂತಹ ಡಾಕ್ಟರ್ಗಳ ಅರ್ಧ ಡಜನ್ಗೂ ಅಧಿಕ ಸಿಕ್ಕಿದ್ದಾರೆ. ಟೋಟಲ್ ಉಗ್ರರು 1 ಡಜನ್ ಹತ್ತತ್ರ ಹೋಗ್ತಾ ಇದ್ದಾರೆ. ಎಲ್ಲರೂ ಭಾರತೀಯರಿದ್ದಾರೆ. ಅದರಲ್ಲೂ ದಿಲ್ಲಿ ಪಕ್ಕದಲ್ಲೇ ಇದ್ದ ದೊಡ್ಡ ಮೆಡಿಕಲ್ ಕಾಲೇಜ್ ಮತ್ತು ಯೂನಿವರ್ಸಿಟಿ, ಅದು ಇದರ ಕೇಂದ್ರ ಸ್ಥಾನ ಆಗಿತ್ತು ಅನ್ನೋದು ಇನ್ನೂ ಆಘಾತಕಾರಿ ವಿಚಾರ. ಎಲ್ಲೋ ಬಾರ್ಡರ್ ನಲ್ಲಿ ಆಗಿರೋದಲ್ಲ. ಜೊತೆಗೆ ಇವರು ಸಿಕ್ಕಾಕೊಳ್ತಿರೋದಲ್ಲ ಎಲ್ಲಿ, ದಾಳಿ ಮಾಡೋಕೆ ಪ್ಲಾನ್ ಮಾಡಿದ್ದಲ್ಲ ಎಲ್ಲಿ, ದಿಲ್ಲಿ, ಗುಜರಾತ್, ಹರಿಯಾಣ, ಉತ್ತರ ಪ್ರದೇಶ, ಈ ಭಾಗದಲ್ಲಿ. ಸೊ ಈ ಕೇಸ್ನಲ್ಲಿ ಬಾಹ್ಯ ಶಕ್ತಿಗಳನ್ನ ನಾವು ಕ್ಲಿಯರ್ ಎವಿಡೆನ್ಸ್ ಕೊಟ್ಟು ಇನ್ವೆಸ್ಟಿಗೇಟ್ ಮಾಡಿ ಸಾಕ್ಷ್ಯಗಳ ಸಮೇತ ಮುಂದಿಟ್ಟು ಅದನ್ನ ಹೇಳಲಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಮನೆ ನೋಡ್ಕೊಳ್ರಿ ಮೊದಲಿಗೆ. ಯಾರ್ರೀ ಅವರು ಡಾಕ್ಟರ್ಗಳು, ಎಲ್ರಿ ಅವ್ರು ಓದ್ದವರು, ಯಾರ್ರೀ ನಾಗರಿಕರವರು, ಎಲ್ಲದಕ್ಕೂ ಬರ್ತೀರಾ ಪಾಕಿಸ್ತಾನದ ಮೇಲೆ ಹಾಕಕ್ಕೆ, ನಿಮ್ಮ ಸಮಸ್ಯೆ ಸರಿ ಮಾಡ್ಕೊಳ್ಳದೆ ನಮ್ಮ ಮೇಲೆ ಹಾಕಕ್ಕೆ ಬರ್ತೀರಾ ಅನ್ನೋದನ್ನ ಪಾಕಿಸ್ತಾನ ಅಂತಾರಾಷ್ಟ್ರೀಯವಾಗಿ ತುತ್ತೂರಿ ಉತ್ತಾ ಕಣ್ಣುಜ್ತಾ ಓಡಾಡುತ್ತೆ ಅಳ್ಕೊಂಡು. ಹಾಗಾಗಿ ಸ್ನೇಹಿತರೆ, ಸ್ವದೇಶಿ ಉಗ್ರ ಹುಳುಗಳಿಗೆ ಹ್ಯಾಂಡ್ಲರ್ಗಳಾಗಿದ್ದ ವಿದೇಶಿ ಉಗ್ರ ಸೈತಾನಗಳ ಲಿಂಕ್ ಇದೆಯಲ್ಲ, ಅದನ್ನ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ ಭಾರತ. ಮುಂದಿನ ಆಕ್ಷನ್ ಬಗ್ಗೆ ನಿರ್ಧಾರ ತಗೊಳ್ಬೇಕು ಅಂದ್ರೂ ಕೂಡ ಇದು ಬೇಕಾಗತ್ತೆ. ಜೊತೆಗೆ ಪಾಕಿಸ್ತಾನವನ್ನು ನೇರವಾಗಿ ನೇಮ್ ಮಾಡಬೇಕು ಅಂದ್ರೂ ಕೂಡ ಇದು ಬೇಕಾಗುತ್ತೆ. ಅಮೆರಿಕ ಜೊತೆ ವ್ಯಾಪಾರ ಒಪ್ಪಂದ. ಸ್ನೇಹಿತರೆ, ನಾವು ಈಗ ಆಲ್ರೆಡಿ ಅನೇಕ ವರದಿಯಲ್ಲಿ ಹೇಳಿದ ಹಾಗೆ ಭಾರತ ಈಗ ಸಾಧಾರಣ ರಾಷ್ಟ್ರ ಅಲ್ಲ. ಮುನೀರನೇ ಹೇಳೋ ಹಾಗೆ ನಾವು ಶೈನಿಂಗ್ ಮರ್ಸಿಡೀಸ್, ಯಾವಾಗಲೂ ಹೊಡಿ ಕಡಿ ಅಂತ ಬಡದಾಡ್ಕೊಂಡು ನಿಲ್ಲೋಕ್ಕಾಗಲ್ಲ. ಕೇವಲ 2 ದಿನ ಯುದ್ಧ ಮಾಡಿದಕ್ಕೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತದ 7 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಕಿತ್ಕೊಂಡು ಹೋಗಿತ್ತು. ಏರ್ ಸ್ಪೇಸ್, ಬಾರ್ಡರ್ ಕ್ಲೋಸ್ ಮಾಡಿ 3,800 ಕೋಟಿಗೂ ಅಧಿಕ ಆರ್ಥಿಕ ನಷ್ಟನೂ ಉಂಟಾಗಿತ್ತು. ಅದರಲ್ಲೂ ಈಗ ಅಮೆರಿಕದ ಟ್ರಂಪ್ ಅಣ್ಣ ಭಾರತದ ವಿರುದ್ಧ ಕತ್ತಿ ಮಸಿತಾ ಇದ್ದಾರೆ. ಅಧಿಕಾರಕ್ಕೆ 1 ವಾರಗಳಲ್ಲೇ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೋತೀವಿ ಅಂದವರು ವರ್ಷ ಕಳೆಯೋಕೆ ಬಂದರೂ ಕೂಡ ಯಾವುದೇ ಬೆಳವಣಿಗೆ ಆಗಿಲ್ಲ. ಟ್ಯಾರಿಫ್ ಅದು ಇದು ಅಂತ ಭಾರತದ ಆರ್ಥಿಕತೆಯನ್ನ ಅಲುಗಾಡಿಸ್ತಾನೆ ಇದ್ದಾರೆ. ಮೊನ್ನೆ ಅಷ್ಟೇ ಈ ದಾಳಿ ನಡೆಯೋಕ್ಕೂ ಬಹುಶಃ 1 ದಿನದ ಹಿಂದೆ ಅಷ್ಟೇ ಟ್ರಂಪ್ ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂದಿದೆ, ಆದಷ್ಟು ಶೀಘ್ರದಲ್ಲಿ ಒಪ್ಪಂದ ಫೈನಲ್ ಮಾಡ್ತಿದ್ದೀವಿ, ಸೈನ್ ಹಾಕ್ತಾ ಇದೀವಿ, ಇದರಿಂದ ಟ್ಯಾರಿಫ್ ಕಮ್ಮಿ ಆಗುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದರು. ಫೈನಲ್ ಸ್ಟೇಜಿಗೆ ಬರ್ತಾ ಇದೆ. ಇಂಥ ಟೈಮ್ನಲ್ಲಿ ಅವರು ದಿನಬೆಳಗಾದ್ರೆ ಯುದ್ಧ ನಿಲ್ಲಿಸಿದ್ದಾನೆ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಟ್ರಂಪ್. ಭಾರತ ಪಾಕ್ ಹೊಡೆದಾಡ್ಕೊಳ್ತಿದ್ರು, ವ್ಯಾಪಾರದ ಬಗ್ಗೆ ಹೇಳಿ ನಾನು ನಿಲ್ಲಿಸ್ದೆ ಅಂತ ಹೇಳಿ.
ಅಂಥ ಟೈಮ್ನಲ್ಲಿ ಆ ಒಪ್ಪಂದಕ್ಕೆ ಸೈನ್ ಬೀಳೋಕ್ಕೂ ಮುಂಚೆನೇ ಮತ್ತೊಂದು ಸಂಘರ್ಷ ಶುರುವಾಯಿತು ಅಂದರೆ ಟ್ರಂಪ್ಗೆಲ್ಲ ಹೇ ಟ್ರಂಪ್ ಅಂತ ನಗಾಡ್ತಾರೆ. ಆಗ ಟ್ರಂಪ್ಗೆ ತಲೆಯಿಂದ ಕಾಲು ತುದಿ ತನಕನೂ ಎಲ್ಲ ಕಡೆನೂ ಉರಿ ಹತ್ಕೊಳ್ಳುತ್ತೆ. ಮತ್ತೆ ಟ್ರಂಪ್ ಹುಚ್ಚೆದ್ದು ಏನೇನೋ ಡಿಸಿಷನ್ ತಗೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ಒಂದು ಕಾರಣ ಇರಬಹುದು. ಹೇಗಿದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ನಮ್ಮ ಸ್ಟ್ರಾಟಜಿಕ್ ಪ್ಲಾನರ್ಸ್ ಮತ್ತು ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿರುವಂತಹ ದೊಡ್ಡವರು ಹಿರಿಯರು, ಅಜಿತ್ ದೋವಲ್ ಅವರು, ಅವರೆಲ್ಲ ಏನು ಥಿಂಕ್ ಮಾಡ್ತಿದ್ದಾರೆ, ಏನು ಡಿಸಿಷನ್ ಮಾಡ್ತಿದ್ದಾರೆ, ಏನು ಚರ್ಚೆ ನಡೀತಿದೆ, ಅವೆಲ್ಲ ಗುಪ್ತ, ಸೀಕ್ರೆಟ್ ಮತ್ತು ಸ್ಟ್ರಾಟಜಿಕ್. ಇದು ನಮ್ಮ ವಿಶ್ಲೇಷಣೆ ನಾವು ಈ ರೀತಿ ಮಾಡ್ಬೋದು ಅಷ್ಟೇ. ಹಾಗಂತ ಭಾರತ ರೆಸ್ಪಾಂಡ್ ಮಾಡಲ್ಲ, ಪಾಕಿಸ್ತಾನವನ್ನು ಆರೋಪಿಯಾಗಿ ನಿಲ್ಲಿಸಲ್ಲ ಅಂತೇನಿಲ್ಲ. ಈ ವಿಡಿಯೋ ರೆಕಾರ್ಡ್ ಆಗಿ ಪಬ್ಲಿಷ್ ಆಗಿ ಕೆಲ ಹೊತ್ತಲ್ಲೇ ಇದು ನೋಡ್ತಾನೆ ನಿಮಗೆ ಆ ಕಡೆಯಿಂದ ಸ್ಟೇಟ್ಮೆಂಟ್ ಬರ್ಬೋದು, ಪಾಕಿಸ್ತಾನವನ್ನು ಹೊಣೆಗಾರಿಕೆ ಮಾಡಿದ ಭಾರತ ಅಂತ. ಸೊ ಎನಿ ಟೈಮ್ ಇಟ್ ಕ್ಯಾನ್ ಹ್ಯಾಪನ್, ಆಗಬಹುದಿದು. ಆದರೆ ಈ ಸಲ ಕಳೆದೆಲ್ಲ ಬಾರಿಗಿಂತ ಚೂರು ಡಿಲೇ ಆಗಿದೆ ಅನ್ನೋದು ಮುಖ್ಯವಾಗಿರೋ ವಿಚಾರ. ಜೊತೆಗೆ ಈ ಸಲ ಭಾರತದ ರೆಸ್ಪಾನ್ಸ್ ಬೇರೆನೇ ಇರ್ಬೋದು. ನೇರ ಯುದ್ಧ ಮಾಡಿ ಆರ್ಥಿಕತೆ ನಮ್ದು ಹಾಳು ಮಾಡ್ಕೊಳ್ಳೋದಕ್ಕಿಂತ ಕವರ್ಟ್ ಆಗಿ ದೊಡ್ಡ ಬೇಟೆ ಆಡೋಣ ಅಂತಾನೂ ಇರ್ಬೋದು. ಉದಾಹರಣೆಗೆ ಮಸೂದ್ ಅಜರ್, ಹಫೀಜ್ ಸಯೀದ್ ಇವರ ತಲೆ ಕಡೆಗೆ ಗುರಿ ಇಟ್ಟಿರಬಹುದು. ಈ ರೀತಿ ಕವರ್ಟ್ ಆಪರೇಷನ್ ಅಲ್ಲಿ ಹೆಸರು ತಗೊಳ್ಳೇಬೇಕು ಅಂತಿಲ್ಲ. ಕೆಲವೊಂದ್ಸಲ ಹೆಸರು ತಗೊಂಡ್ರೇನೆ ಡಿಸ್ಅಡ್ವಾಂಟೇಜ್ ಆಗೋ ಚಾನ್ಸಸ್ ಜಾಸ್ತಿ. ಮಸೂದ್ ಅಜರ್ದು, ಹಫೀಜ್ದು ತಲೆ ಬಿತ್ತು ಅಂದರೆ, ಅದಕ್ಕಿಂತ ಮುಂಚೆ ಭಾರತ ಪಾಕಿಸ್ತಾನ ಮಾಡಿದ್ದಾರೆ, ಇವ್ರನ್ನ ಬಿಡಲ್ಲ ಅಂತ ಹೇಳಿತ್ತು ಅಂದರೆ, ಏನ್ರಿ ನೀವು ನಮ್ಮ ರಾಷ್ಟ್ರದಲ್ಲಿ ಬಂದು ಸೀಕ್ರೆಟ್ ಆಗಿ ಕೊಲೆಗಳನ್ನೆಲ್ಲ ಮಾಡ್ತೀರೇನ್ರಿ, ಕೆನಡಾ ಹೇಳಿದ ಸುಮ್ಮನೆ ಅಲ್ಲ, ನೀವು ಇದೇ ಕೆಲಸ ಮಾಡೋರು ನೀವು ಅಂತ ಹೇಳೋಕೆ ಚಾನ್ಸ್ ಕೊಟ್ಟಂಗೆ ಆಗ್ಬಿಡುತ್ತೆ. ಆ ರೀಸನ್ ಇರ್ಬೋದು. ಸೊ ಪಾಕಿಸ್ತಾನ ಮೈ ಮರೆತಿರುವಾಗಲೇ ಗ್ರೌಂಡಲ್ಲಿ ಡಿಸ್ಮ್ಯಾಂಟಲ್ ಮಾಡಬೇಕಾಗಿರೋ ಅವರ ನೆಟ್ವರ್ಕನ್ನು ಡಿಸ್ಮ್ಯಾಂಟಲ್ ಮಾಡಿ ನಂತರ ಹೊಡಿಬೇಕಾಗಿರೋ ವಿಕೆಟ್ಗಳನ್ನು ಹೊಡೆದ್ರೆ ತಲುಪಬೇಕಾದ ಮೆಸೇಜ್ ತಲುಪುತ್ತೆ. ಅದು ಕೂಡ ಕಾರಣ ಇರಬಹುದು. ಎಲ್ಲ ಸಲ ಹಿಂಗೆ ಅಪ್ರೋಚ್ ಇರಬೇಕು, ಇಂತಿಷ್ಟು ಟೈಮ್ನಲ್ಲೇ ಪಾಕ್ ಹೆಸರನ್ನು ತಗೊಳ್ಬೇಕು ಅಂತೇನೂ ಇಲ್ಲ. ಇದು ಇನ್ನೊಂದು ಆಯಾಮದ ವಾದ, ಇನ್ನೊಂದಷ್ಟು ಜನರ ವಾದ. ಇದಕ್ಕೆ ಸಂಬಂಧಪಟ್ಟಂತೆ ಎರಡೂ ಆಯಾಮಗಳನ್ನು ನೋಡಿದ ಬಳಿಕ ನಿಮಗೇನನ್ಸುತ್ತೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ಕನ್ಸಿಡರ್ ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.